ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಪ್ರವಾಸಿಗರ ಮೇಲೆ ನರಮೇಧ. ವೀಕ್ಷಕರೇ, ಜಮ್ಮು ಕಾಶ್ಮೀರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಜೀವನದಲ್ಲಿ ಒಂದು ಸರಿಯಾದರೂ ಜಮ್ಮು ಕಾಶ್ಮೀರವನ್ನು ನೋಡಬೇಕು, ಅಲ್ಲಿನ ಸೌಂದರ್ಯನ ಸವಿಲೇಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಎಲ್ಲರೂ ಕೂಡ ಇರ್ತಾರೆ. ಸೊ ಅದರಲ್ಲಿ ಒಂದಷ್ಟು ಜನ ಧೈರ್ಯ ಮಾಡಿ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಬೆಳೆಸ್ತಾರೆ. ಇನ್ನೊಂದಷ್ಟು ಜನ ಭಯ ಬಿದ್ದು ಪ್ರವಾಸವನ್ನು ನಿಲ್ಲಿಸ್ತಾರೆ. ಯಾಕೆ ಭಯ ಹಾಗಾದರೆ? ಯಾಕೆ ಭಯ ಅಂತ ನಾವು ನೋಡೋದಾದರೆ ವೀಕ್ಷಕರೇ, ನಿನ್ನೆ ಏನು ದಾಳಿ ನಡೆದಿದೆ, ಸೊ ಈ ಒಂದು ದಾಳಿ ಆಗುತ್ತೆ, ಈ ದಾಳಿ ಆದಾಗ ನಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಭಯದಿಂದ ಒಂದಷ್ಟು ಜನ ಕಾಶ್ಮೀರವನ್ನು ನೋಡೋದನ್ನು ಭಯ ಬೀಳ್ತಾರೆ. ಹಾಗಾದರೆ ಯಾಕೆ ಈ ಕಾಶ್ಮೀರಕ್ಕೆ ಜನ ಹೋಗೋದಕ್ಕೆ ಹೆದರ್ತಾರೆ? ಯಾಕೆ ಭಯ ಬೀಳಬೇಕು? ಅದೊಂದು ಸೌಂದರ್ಯವಾದ ತಾಣ, ಮತ್ತು ಯಾಕೆ ಅಲ್ಲಿಗೆ ಭಯ? ಆಗಿಂದ ಈಗಲವರೆಗೂ ಕೂಡ ವೀಕ್ಷಕರೇ, ನಮ್ಮ ಸರ್ಕಾರಕ್ಕೆ ನಮಗೆ ಸೇರಿರುವಂತಹ ಕಾಶ್ಮೀರದ ವಿಚಾರವಾಗಿ ಒಂದು ಕಡೆ ಪಾಕಿಸ್ತಾನ ಕಾಶ್ಮೀರ ನಮಗೆ ಸೇರಬೇಕು, ಅದು ನಮ್ಮದು ಅನ್ನೋ ರೀತಿ ಪಾಕಿಸ್ತಾನದವರು ಗಲಾಟೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ಸರ್ಕಾರ ಇಲ್ಲ, ಇದು ನಮ್ಮದು, ನಾವು ಬಿಟ್ಕೊಡಲ್ಲ, ನಮಗೆ ಸೇರಬೇಕು, ನಮ್ಮದೇ ಆಗಿದೆ ಅನ್ನೋ ರೀತಿಯಾಗಿ ನಮ್ಮ ಸರ್ಕಾರ ಕೂಡ ವಾದ ನಡೀತಾನೆ ಇದೆ. ಆಗಿಂದ ಈವರೆಗೂ ಈ ಒಂದು ವಿಚಾರವಾಗಿ ಗಲಾಟೆಗಳು, ದಾಳಿಗಳು ಆಗ್ತಾನೆ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಜನ ಅಲ್ಲಿಗೆ ಹೋಗೋದಕ್ಕೂ ಕೂಡ ಭಯ ಪಡ್ತಾರೆ. ಸೊ ನಿನ್ನೆ ಆಗಿರುವಂತಹ ಈ ಒಂದು ಘಟನೆಯಲ್ಲಿ ನಮ್ಮ ಕನ್ನಡಿಗರ 2 ಸಾವಾಗಿದೆ, ಒಬ್ಬರಿಗೆ ಇಂಜೂರ್ ಆಗಿದೆ. ನಮ್ಮ ರಾಜ್ಯದವರು, ಇನ್ನು ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ರಾವ್ ಶಿವಮೊಗ್ಗದವರು, ಮತ್ತು ಬೆಂಗಳೂರಿನ ಭರತ್ ಭೂಷಣ್, ಇವರಿಬ್ಬರ ಒಂದು ಸಾವಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ದಾಳಿಯಲ್ಲಿ. ಇದಾದ ನಂತರ ಮತ್ತು ನಮ್ಮ ಒಂದು ರಾಜ್ಯದವರೇ ಅವರಿಗೆ ಕೂಡ ಇಂಜೂರ್ ಆಗಿದೆ, ಅಂದರೆ ಚಿಕ್ಕ ಪುಟ್ಟ ಸ್ವಲ್ಪ ಗಾಯಗಳಾಗಿದೆ. ಇದಿಷ್ಟಲ್ಲದೆ ಹೊರ ರಾಜ್ಯದವರು, ಅಂದರೆ ಒಟ್ಟಾರೆ ನಮಗೆ ಸೇರಿರುವಂತಹ ಹಿಂದೂಗಳು ಏನಿದ್ದಾರೆ, ಸೊ ಅವರು ಒಟ್ಟಾರೆ 16 ಜನರ ಸಾವಾಗಿದೆ, 10 ಜನಕ್ಕೆ ಇಂಜೂರ್ ಆಗಿದೆ. ಇದರಿಂದ ಒಟ್ಟು 26 ಜನ. ಈ ಒಂದು ದಾಳಿಯಲ್ಲಿ ಎಂಥ ಕ್ರೂರತ್ವ ಇತ್ತು ಅಂತ ನೋಡೋದಾದರೆ ವೀಕ್ಷಕರೇ, ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಜನರನ್ನು ಸುತ್ತುವರೆದು ಒಬ್ಬೊಬ್ಬರನ್ನು ಕೂಡ ಚೆಕ್ ಮಾಡಿ ಅಂದರೆ ಹಿಂದೂನ ಅಥವಾ ಮುಸಲ್ರ, ಈ ರೀತಿ ಹಿಂದೂ ಆಗಿದ್ದವ್ರನ್ನ ಮಾತ್ರ ಈ ರೀತಿ ಇಂಜೂರ್ ಮಾಡಿರುವಂಥದ್ದು, ಕೊಲೆ ಮಾಡಿರುವಂತಹ ಘಟನೆ. ಮುಸಲ್ಮಾನರಾಗಿದ್ದರೆ ಅವ್ರನ್ನ ಬಿಟ್ಟು ಕಳಿಸಿರುವಂಥದ್ದು. ಈ ರೀತಿಯಾದಂತಹ ಕ್ರೂರತನ ಇದು ಯಾಕೆ? ಇಷ್ಟೆಲ್ಲ ಕ್ರೂರತನ ಯಾಕೆ ಬೇಕಿತ್ತು ನಿಮಗೆ? ಈಗ ನಮ್ಮಲ್ಲಿ ನೋಡಿದ್ರೆ ವೀಕ್ಷಕರೇ, ಎಷ್ಟು ಅಣ್ಣ ತಮ್ಮಂದಿರ ರೀತಿಯಾಗಿ ಬಾಂಧವ್ಯದಿಂದ ಬದುಕ್ತಾರೆ. ಎಲ್ಲ ಮುಸಲ್ಮಾನರು ಒಂದೇ ರೀತಿ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿ ನಮ್ಮಲ್ಲಿ ಯಾವ ರೀತಿ ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಬದುಕ್ತಾ ಇದ್ದಾರೆ, ಅಲ್ಲಿ ಮಾತ್ರ ಯಾಕೆ ಈ ರೀತಿಯ ಕ್ರೂರತನ? ಈಗ ನಿಮ್ಮನ್ನು ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಹೇಳ್ಬೇಕಂದ್ರೆ ಕ್ರೂರಿಗಳಂತಾನೆ ಹೇಳೋವಂಥದ್ದು. ಬಟ್ ಎಲ್ಲ ಮುಸಲ್ಮಾನರನ್ನಲ್ಲ, ಕೆಲವೊಬ್ಬರು ಈ ರೀತಿ ನಿಮ್ಮ ಥರ ಭಯೋತ್ಪಾದಕ ದಾಳಿ ಮಾಡುವಂಥ ಕ್ರೂರತ್ವವನ್ನು ತೋರಿಸುವಂಥದ್ದು. ನೀವು ಮತ್ತು ಯಾಕೆ ಅಲ್ಲಿ ನಮ್ಮ ಹಿಂದೂಗಳನ್ನು ಈ ರೀತಿ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ದೀರಾ? ಹಾಗಾದರೆ ವೀಕ್ಷಕರೇ, ನಿನ್ನೆ ನಡೆದಂತಹ ಈ ಘಟನೆಯಲ್ಲಿ ಆ ಒಂದು ದಾಳಿ ನಡಿಬೇಕಾದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣುಮಗಳು ಕೇಳ್ಕೊಳ್ತಾರಂತೆ ಅವ್ರನ್ನ, ನನ್ನ ಗಂಡನ್ನು ಬಿಟ್ಬಿಡಿ, ನನ್ನನ್ನು ಬೇಕಾದರೆ ಏನಾದರೂ ಮಾಡಿ, ನನ್ನನ್ನೇ ಸಾಯಿಸಿ, ನನ್ನ ಗಂಡನ ಬದುಕಿಸಿ ಅಂತ ಆಕೆ ಕೇಳ್ಕೊಂಡ್ರೆ, ಆಕೆಗೆ ಆ ಒಂದು ಉಗ್ರ ಏನಿದಾನೆ ಆತ ಹೇಳ್ತಾನಂತೆ, ಇಲ್ಲ ನಿನ್ನನ್ನು ಸಾಯಿಸಲ್ಲ, ನಿನ್ನ ಗಂಡನ್ನು ಸಾಯಿಸ್ತೀವಿ, ನೀನು ಹೋಗಿ ಅಮಿತ್ ಶಾಗೆ ಹೋಗಿ ಹೇಳು, ಈ ರೀತಿ ದಾಳಿ ಮಾಡಿದ್ದಾರೆ, ನಮ್ಮನ್ನೆಲ್ಲ ಈ ರೀತಿ ಕೊಲ್ತಾ ಇದ್ದಾರೆ, ನಮ್ಮನ್ನೆಲ್ಲ ಈ ರೀತಿ ಸಾಯಿಸಿದ್ದಾರೆ, ಈ ರೀತಿ ಹೋಗು ಹೇಳು ಅಂತ ಆಕೆಗೆ ಹೇಳಿ, ಆಕೆಯ ಕಣ್ಣೆದುರೇ ಆಕೆಯ ಗಂಡನನ್ನು ಕೊಲೆ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ, ದಾಳಿ ಮಾಡಿರುವಂತಹ ಘಟನೆ. ಸೊ ಅಮಿತ್ ಶಾ ಅವರು ಕೂಡ ಸದ್ಯಕ್ಕೆ ಅಲ್ಲಿಗೆ ಹೊರಟಿದ್ದಾರೆ. ಇಷ್ಟೆಲ್ಲ ಕ್ರೂರತನ ಯಾಕೆ ಬರ್ತಾ ಇದೆ ನಮ್ಮ ವಿರುದ್ಧವಾಗಿ? ಆವಾಗಿಂದ ಕೇಳ್ಕೊಂಡು ಬಂದಿರೋದು ಈ ಒಂದು ವಿಚಾರವಾಗಿ ಸಾವಿರಾರು ಸಾವುಗಳಾಗಿದೆ, ಸಾವಿರಾರು ರೀತಿಯಾಗಿ
ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಿರುವಂತಹ ಘಟನೆಗಳು ಕೂಡ ನಡೆದಿದೆ. ಆದರೆ ವೀಕ್ಷಕರೇ, ಈ ನಡುವೆ ಅಂದರೆ ಇತ್ತೀಚೆಗೆ ಯಾವುದೇ ರೀತಿಯಾದಂತಹ ಘಟನೆಗಳು ನಡೀತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಪ್ರಶಾಂತವಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಹಾಗಾಗಿ ಜನ ಸ್ವಲ್ಪ ಭಯ ಇಲ್ಲದೆ ಕಾಶ್ಮೀರಕ್ಕೆ ಪ್ರವಾಸ ಬೆಳೆಸ್ತಾ ಇದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಇನ್ನು ನಮ್ಮ ಯೋಧರು ಕಣ್ಣಲ್ಲಿ ಕಣ್ಣಿಟ್ಟು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಮಗೋಸ್ಕರ ಜಮ್ಮು ಕಾಶ್ಮೀರವನ್ನು ಕಾಯ್ತಾ ಇದ್ದರು ದೇಶಕ್ಕೋಸ್ಕರ. ಅಷ್ಟು ಜಾಗರೂಕರಾಗಿದ್ದಂತಹ ಯೋಧರು ಎಲ್ಲೋ ಒಂದು ಕಡೆ ನಿನ್ನೆ ಯಾಮಾರಿದ್ರ ಅಂತ. ಅವರು ಯಾಮಾರಿದ್ರಂತಾನೆ ಈ ರೀತಿಯಾದಂತಹ ಘಟನೆ ನಡೀತಾ. ಹಾಗಾದರೆ ಇದ್ರೂ ಇರ್ಬೋದು ವೀಕ್ಷಕರೇ, ಇದು ಕೆಲವೊಂದು ಊಹಾಪೋಹಗಳಂತಲೇ ಹೇಳ್ಬೋದು. ಯಾಕಂದರೆ ಮೋದಿಯವರು ಬಂದ ಮೇಲೆ ಸ್ವಲ್ಪ ಈ ಒಂದು ದಾಳಿ ಆಗಿರಬಹುದು, ಇವು ಉಗ್ರ ಏನಿದೆ ಈ ರೀತಿ ಭಯೋತ್ಪಾದಕ ದಾಳಿಗಳು ಸ್ವಲ್ಪ ಕಮ್ಮಿನೇ ಆಗಿತ್ತು. ಇದರಿಂದ ಎಲ್ಲೋ ನಮ್ಮ ಯೋಧರು ಕೂಡ ಯಾವುದೇ ರೀತಿಯಾದಂತಹ ಘಟನೆ ನಡೀತಾ ಇಲ್ಲ ಅನ್ನೋ ಒಂದು ನಿರಾತಂಕವಾಗಿ ಏನಾದರೂ ಯಾಮಾರಿದ್ರ ಹಾಗಾದರೆ, ಅಥವಾ ಇವರೇನಾದರೂ ನಮ್ಮ ಯೋಧರನ್ನು ಯಾಮಾರಿಸಿದ್ರ? ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡೋಣ, ಯಾವುದೇ ರೀತಿಯಾದಂತಹ ದಾಳಿಯನ್ನು ಮಾಡೋದು ಬೇಡ, ಈ ದಾಳಿ ಯಾವಾಗ ನಾವು ಮಾಡಿರೋ ಆವಾಗ ಯಾವುದೇ ರೀತಿಯಾದಂತಹ ಘಟನೆ ನಡೆಯೋಲ್ಲ ಅನ್ನೋ ರೀತಿಯಾಗಿ ಅವ್ರು ಸುಮ್ಮನಾಗ್ತಾರೆ, ಆವಾಗ ನಾವು ದಾಳಿ ಮಾಡಬಹುದು ಅನ್ನೋ ಒಂದು ಸ್ಕೆಚ್ ಏನಾದರೂ ಹಾಕಿದ್ರ ಈ ಉಗ್ರರು? ಸೊ ಎಲ್ಲೋ ಒಂದು ಕಡೆ ನಮ್ಮ ಯೋಧರು ಯಾಮಾರಿರೋದ್ರಿಂದ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಘಟನೆಯ ಬಗ್ಗೆ ದಾಳಿಕೋರರು ಏನಿದ್ದಾರೆ, ಸೊ ಅವರು ತಮ್ಮ ಸಂಘಟನೆಯಿಂದನೇ ಇದೆಲ್ಲ ಆಗಿರೋದು, ನಾವೇ ಮಾಡಿರೋದು ಅನ್ನೋದನ್ನು ಕೂಡ ಎಷ್ಟು ನಿರ್ಭಯ, ಯಾವುದೇ ರೀತಿಯಾಗಿ ಭಯ ಇಲ್ಲದೆ ಒಪ್ಕೊಂಡಿದ್ದಾರೆ ಅಂದರೆ ಅವರ ಒಂದು ಧೈರ್ಯಕ್ಕೆ ಮೆಚ್ಚಲೇಬೇಕು ವೀಕ್ಷಕರೇ. ಇದು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಧೀನದ ಸಂಘಟನೆಯಾದ ರೆಸಿಸ್ಟೆಂಟ್ ಫ್ರಂಟ್ ಸಂಘಟನೆ ಅಂತೆ. ಸೊ ಈ ಒಂದು ಸಂಘಟನೆ ನಾವೇ ಇದನ್ನು ಮಾಡಿರೋದು, ನಮ್ಮ ಅಧೀನದಲ್ಲಿರುವಂಥದ್ದೇ ಈ ಒಂದು ಸಂಘಟನೆ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋ ಸಂಘಟನೆ. ಸೊ ಅದರಿಂದನೇ ಈ ರೀತಿಯಾಗಿ ನಾವು ದಾಳಿಯನ್ನು ಮಾಡಿದ್ದೀವಿ, ಭಯೋತ್ಪಾದಕ ದಾಳಿ ಅನ್ನೋದು ಕೂಡ ನೇರವಾಗಿ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಅವ್ರಿಗೆ ಭಯ ಇಲ್ಲದೆ ಒಪ್ಕೊಂಡಿದ್ದಾರೆ ಅಂತ ಅಂದರೆ ನಮ್ಮ ಯೋಧರು ಅವರಿಗೆ ಸ್ವಲ್ಪ ಆದರೂ ಅವರ ಕಣ್ಣಲ್ಲಿ ಭಯ ಬರಬೇಕು, ಆ ರೀತಿಯಾದಂಥ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು. ಯಾಕಂದರೆ ಯಾಕ್ರಿ ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವಂತಹದ್ದು ಏನಿತ್ತು? ನಿಮ್ಮ ವಿಚಾರಗಳಿದ್ದರೆ ನೀವು ಸರ್ಕಾರ, ನಿಮ್ಮ ಪಾಕಿಸ್ತಾನ ಸರ್ಕಾರ ಏನಿದೆ ಅಥವಾ ನಮ್ಮ ಸರ್ಕಾರ ಏನಿದೆ, ನೀವು ಕೂತ್ಕೊಳ್ಳಿ, ಮಾತುಕತೆ ಆಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ಅಮಾಯಕರನ್ನು ಬಲಿ ತೆಗೆದುಕೊಂಡ್ರೆ ನಿಮ್ಗೆ ಏನು ಲಾಭ? ಅಮಾಯಕರು ಏನು ಮಾಡಿದರು ಅಂತ ಅವ್ರನ್ನ ನೀವು ಬಲಿ ತೆಗೆದುಕೊಳ್ತಿದ್ದೀರಾ? ಹಾಗಾದರೆ ನಾವು ಕೂಡ ನಿಮ್ಮಲ್ಲಿರುವಂಥವ್ರನ್ನ ನಾವು ಕೂಡ ಕೊಚ್ಚಿ ಕೊಲೆ ಮಾಡಬಹುದಾಗಾದರೆ, ಏಕೆ ನಮ್ಮಲ್ಲಿಲ್ವ ಯಾರೂ? ಮಾಡ್ಬೋದು, ಬಟ್ ನಮ್ಮಲ್ಲಿ ಆ ರೀತಿಯಾದಂತಹ ಕ್ರೂರತನ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಅಣ್ಣ ತಮ್ಮಂದಿರ ಥರ ಬದುಕ್ತಾ ಇದ್ದೀವಿ. ಬಟ್ ಕೆಲವೊಬ್ಬರು ಮುಸಲ್ಮಾನರು, ಎಲ್ಲರೂ ಮುಸಲ್ಮಾನರಲ್ಲ, ಕೆಲವೊಬ್ಬರು ಮುಸಲ್ಮಾನರು ತಮ್ಮ ಕ್ರೂರಿಗಳು ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಯಾಗಿಯೇ ಈ ದಾಳಿ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾಗಿರೋದು ನಿನ್ನೆ ನಡೆದಿರುವಂತಹ ಈ ದಾಳಿ. ಅಮಾಯಕರನ್ನು ಬಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ, ನಿಮ್ಮದೇನಿದ್ರು ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಳ್ಳಿ. ಸೊ ನಾವು ನಮ್ಮ ಯೋಧರಿಗೆ ಹೇಳೋದು ಕೂಡ ಇಷ್ಟೇ, ಯಾರೇ ಆಗಿರಲಿ ಈ ಉಗ್ರರನ್ನು ನೀವು ಆದಷ್ಟು ಬೇಗ ಸದೆ ಬಡಿಲಿ ಅಂತ ಕೇಳ್ಕೊಳ್ತಾ, ಇನ್ನು ಆ ಒಂದು ಕುಟುಂಬಗಳು ಏನೇನಿದೆ, ತಮ್ಮ ಆಪ್ತರನ್ನು ಕಳ್ಕೊಂಡಿರುವಂತಹ ಕುಟುಂಬರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ಸುದ್ದಿಯನ್ನು ನೋಡೋಣ ವೀಕ್ಷಕರೇ. ತುಂಡಾಗಿ ಕತ್ತರಿಸ್ತೀನಿ, CM DCMಗೆ ಬೆದರಿಕೆ. CMನ ಹಾಗೂ DCMನ ತುಂಡಾಗಿ ಕತ್ತರಿಸ್ತೀನಿ, ಫ್ರಿಡ್ಜಲ್ಲಿ ಹಾಕ್ಬಿಡ್ತೀನಿ ಅಂತ. ಇವಾಗ ಈ ಫ್ರಿಡ್ಜಲ್ಲಿ ಈ ಮನುಷ್ಯರನ್ನ ಕಟ್ ಮಾಡಿಬಿಡೋದು, ಫ್ರಿಡ್ಜಲ್ಲಿ ಇಡೋದು ಇದೊಂದು ಟ್ರೆಂಡಾಗಿ ಬದಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರಿಡ್ಜನ್ನು ನಾವೆಲ್ಲರೂ ತರಕಾರಿಗಳನ್ನು ಇಡೋದಕ್ಕೆ, ಕಾಳುಗಳನ್ನು ಇಡೋದಕ್ಕೆ, ಜ್ಯೂಸು ಈ ರೀತಿ ಬಳಸಿದ್ರೆ ಕೆಲವರು ಫ್ರಿಡ್ಜನ್ನು ಈ ರೀತಿ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೆಂಡತಿಯನ್ನು ಕೊಲೆ ಮಾಡಿ ತುಂಡಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದಂತಹ ಘಟನೆ ನಡೆದಿತ್ತು. ಇದನ್ನು ಮಾದರಿಯಾಗಿ ತೆಗೆದುಕೊಳ್ಳುವಂಥದ್ದಲ್ಲ, ಒಳ್ಳೆಯದನ್ನು ಮಾದರಿಯಾಗಿ ತೆಗೆದುಕೊಳ್ಳಿ.
ಇಮೇಲ್ ಸಂದೇಶ ಬಂದಿದೆ. ಇಮೇಲ್ ಸಂದೇಶದ ಮೂಲಕ ಬೆದರಿಕೆ ಹಾಕಿದ್ದಾನೆ ಅಂತಲೇ ಹೇಳ್ಬೋದು. ಸಿಂಧಾರ್ ರಾಜಪೂತ್ ಹೆಸರಿನ ಇಮೇಲ್ನಿಂದ ಬಂದಿರುವಂತಹ ಈ ಒಂದು ಸಂದೇಶ ಸಿದ್ದರಾಮಯ್ಯ ಹಾಗೂ DCM ಇಬ್ಬರೂ ಕೂಡ ಕತ್ತರಿಸಿ ಫ್ರಿಡ್ಜ್ ಹಾಗೂ ಟ್ರಾಲಿ ಬ್ಯಾಗಲ್ಲಿ ಇಡ್ತೀನಿ ಅನ್ನೋದು ಬಂದಿರುವಂತಹ ಇಮೇಲು. ಸದ್ಯಕ್ಕೆ ಪೊಲೀಸ್ ಆಯುಕ್ತರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಫಾರ್ವರ್ಡ್ ಆಗಿದೆ ಅವರಿಗೆ. ಯಾರಾದ್ರೂ ಯಾರಿಗೋ ಒಂದು ಕೋಟಿ ಸಾಲ ಕೊಟ್ಟಿದ್ದಂತೆ, ಅದನ್ನು ಇಸ್ಕೊಡಿ, ಇಲ್ಲ ಅಂದರೆ ನಿಮ್ಮನ್ನು ಕತ್ತರಿಸ್ತೀನಿ. ಅಲ್ರಿ, ಅವ್ರೇನು ಬಂದು ಹೇಳಿದ್ರಾ ನಿಮಗೆ ಸಾಲ ಕೊಡು ಅಂತ? DCM CM ಏನಾದರೂ ಬಂದು ಹೇಳಿದ್ರ? ಇಲ್ಲ ಅವ್ರನ್ನ ಕೇಳ್ಬಿಟ್ಟು ಏನಾದರೂ ನೀನು ಕೊಟ್ಟಿದ್ಯಾ, ನೀನು ವಸೂಲಿ ಮಾಡ್ಕೊಳಪ್ಪ. ಅದನ್ನು ಬಿಟ್ಟು ಅವ್ರನ್ನ ಕೊಲೆ ಮಾಡ್ತೀನಿ ಅಂತ ಅಂದರೆ ಫಸ್ಟು ಇವಾಗ ಇಮೇಲ್ ಬಂದಿರೋದ್ರಿಂದ ನೀನು ಬದುಕ್ತೀಯ, ಅದನ್ನು ನೋಡ್ಕೊ. ಅದೆಲ್ಲ ಇರಲಿ ವೀಕ್ಷಕರೇ, ನೋಡೋಣ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಈ ಒಂದು ಕಿಡಿಗೇಡಿಯ ಬಗ್ಗೆ ತನಿಖೆ ಅಂತೂ ಕೈಗೊಂಡಿದ್ದಾರೆ. ನೋಡೋಣ ತನಿಖೆಯಲ್ಲಿ ಏನಾಗಬಹುದು, ಈ ಕಿಡಿಗೇಡಿ ಯಾರಿರಬಹುದು, ಅಥವಾ ಇದನ್ನು ಸಿದ್ದರಾಮಯ್ಯ ಹಾಗೂ DCM ಜೋಕಾಗಿ ತಗೊಳ್ಬೇಕಾ ಇಲ್ಲ ಸೀರಿಯಸ್ ಆಗೇ ತಗೊಳ್ಬೇಕಾ ಅನ್ನೋದು ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಈತ ಸೀರಿಯಸ್ಸಾಗಿ ಕಳಿಸಿದ್ದಾನ ಅಥವಾ ಎಲ್ಲೋ ಅವನು ಮೆಂಟಲ್ಲು ಆಗಿರ್ಬೋದೇನೋ, ಅದಕ್ಕೇನಾದರೂ ಕಳಿಸಿದ್ದಾನ ಗೊತ್ತಿಲ್ಲ. ಅಷ್ಟು ಧೈರ್ಯ ಮಾಡಿ ಈ ಒಂದು ಸಂದೇಶವನ್ನು ಕಳಿಸಿದ್ದಾನೆ ಅಂದರೆ ನೋಡೋಣ ಮುಂದಿನ ತನಿಖೆಯಲ್ಲಿ ಏನಾಗಬಹುದು, ಯಾವ ರೀತಿಯ ಮಾಹಿತಿ ಹೊರಬೀಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.